ಮೋದಿಗೆ ಈಗೀಗ ಏನು ಫರಕ ಇಲ್ರಿ, ಸೇಮ್ ಮೋದಿ ಇದ್ದ ಬೆಳಗಿನ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ ಸಾಬ್ ಕೊಪ್ಪಳ ಯೂಟ್ಯೂಬ್ ಚಾನೆಲ್. ನಾವಿವತ್ತು ನಮ್ಮ ಅಂಗಡಿಯಲ್ಲಿ ಮಾಡೋ ಥರ ಚಿಕನ್ ಸಾರು ಮತ್ತು ರಾಗಿ ಮುದ್ದೆ ಮಾಡಾಕತ್ತೀವಿ. ನಿನ್ನೆ ನಮ್ಮ ಮನೆಯವ್ರು ತಿನ್ಬೇಕನ್ಸೈತಿ ಅಂತ ಹೇಳಿದ್ರು ರಾತ್ರಿ. ಸೊ ಅವಾಗ ಮಾಡ್ಬೇಕಂದ್ರೆ ಟೈಮ್ ಆಗಿತ್ತು 10 ಗಂಟೆ, ಅಂಗಡಿನೂ ತೆಗ್ದಿರಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ಮಾಡಾಕತ್ತೀವಿ. ಬೆಳಗ್ಗೆ ಅಂದರೂ ಬೆಳಗ್ಗೆ ನಾಷ್ಟ ಆಗೈತಿ, ಮಧ್ಯಾಹ್ನ ಊಟಕ್ಕೆ ಮಾಡಾಕತ್ತೀವಿ. ಸೊ ಹೆಂಗೆ ಮಾಡ್ತೀವಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀವಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈಗ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಎಲ್ಲ ಸೇರಿ ಒಂದು ಕುಟಾಣಿಗೆ ಹಾಕಿ ಕುಟ್ಕೋತೀವಿ. ಫಸ್ಟ್ ಇದು ಮಸಾಲೆ ರೆಡಿ ಮಾಡ್ಕೊತೀವಿ. ಅಂಗಡಿಗಾದ್ರೆ ಜಾಸ್ತಿ ಬೇಕಾಗಿರುತ್ತೆ, ಸೊ ಅದಕ್ಕೆ ಒಂದು ವಾರ ಆಗೋಷ್ಟು ಅದಕ್ಕೆ ಏನೇನು ಬೇಕೆಲ್ಲ ತೊಗೊಂಡು ಮಿಕ್ಸಿಗೆ ಹಾಕ್ತೀವಿ. ಇದು ಸ್ವಲ್ಪ ಆಗಿರೋದ್ರಿಂದ ಮಿಕ್ಸಿಗೆ ಹಾಕೋಕ್ಕಾಗಂಗಿಲ್ಲ, ಅದಕ್ಕೆ ಇದ್ರಾಗ ಜಜ್ಜಾಕತ್ತೀನಿ. ಸಣ್ಣಗೆ ಆಗಲಿಲ್ಲ ಅಂದ್ರೆ ನಡಿತೈತಿ, ಸ್ವಲ್ಪ ತರಿ ಆಗಿ ರುಬ್ಬಿದ್ರೆ ಸಾಕು. ಮಸಾಲೆ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಅಂಗಡಿಯೂ ಕೂಡ ನಾವು ಇದೇ ಥರ ಮಸಾಲೆ ಯೂಸ್ ಮಾಡ್ತೀವಿ. ಮನ್ಯಾಗ ತೊಗೊಂಬಂದು ಒಂದು ಸರಿ ಪೇಸ್ಟ್ ಒಂದು ವಾರಕ್ಕಾಗಷ್ಟು ಎಲ್ಲ ಈ ಥರ ರುಬ್ಬಿಟ್ಕೋತೀನಿ ಮಿಕ್ಸಿಗೆ ಹಾಕಿ, ಆಮೇಲೆ ಅದನ್ನೇ ಯೂಸ್ ಮಾಡ್ಕೊತೀನಿ. ತೊಳೆದಿರೋ ಚಿಕನ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ, ಉಪ್ಪು, ಖಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕಿಡಬೇಕು. ಆಮೇಲೆ ಒಲೆ ಮೇಲೆ ಇಟ್ಟು ಕುದಿಸ್ಬೇಕು. ಅದೆಲ್ಲ ಹಾಕಿ ಕುದಿಯೋಕ್ಕಿಡ್ಬೇಕು ಸ್ವಲ್ಪ ಹೊತ್ತು. ಉಪ್ಪು, ಖಾರ, ಎಣ್ಣೆ ಅಷ್ಟು ಹಾಕಿರೋ ಮತ್ತೇನು ಹಾಕಿಲ್ಲ, ಅದಷ್ಟು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕಂತ. ನಮ್ಮ ಮನೆಯವ್ರು ಹಿಂಗೆ ಮಾಡ್ತಾರೆ, ಅವ್ರ ಊರಾಗ ಹಂಗೆ ಮಾಡ್ತಿದ್ರಂತ. ಸೊ ಇಲ್ಲಿ ಹಂಗೆ ಮಾಡ್ತಾರೆ ಅಂಗಡ್ಯಾಗ, ನನಗೂ ಹಂಗೆ ಮಾಡಂತ ಹೇಳ್ಕೊಟ್ರೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ, ಒಂದ್ಸರಿ ನೀವು ಟ್ರೈ ಮಾಡಿರಿ. ಮಸಾಲೆ ಪೂರ ಸಣ್ಣ ಆಗಿಲ್ರಿ, ತರಿ ಆಗೈತಿ, ನಡಿತೈತಿ. ಇಷ್ಟಿದ್ರೆ ಮಸ್ತ್ ಐತ್ರಿ ಮಸಾಲೆ. ರೊಟ್ಟಿ ಹಚ್ಕೊಂಡು ತಿನ್ಬೇಕ್ರಿ, ಹಂಗಾಗೈತಿ. ಇವಾಗ ಏನು ಮತ್ತೆ ಒಗ್ಗರಣೆ ಮಸ್ತ್ ಆಗುತ್ತೆ. ಇದಕ್ಕೊಂಥರ ವೆರೈಟಿ ಮಾಡೋದ್ರಿ. ಸ್ವಲ್ಪ ಚಿಕನ್ ನೀಟಾಗಿ ಎಣ್ಣೆ, ಉಪ್ಪು, ಖಾರ ಹಾಕಿ ಕುದಿಸಿನ್ರಿ. ಮತ್ತು ಸಪ್ರೇಟ್ ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಮತ್ತೆ ಅದು ಫ್ರೈ ಮಾಡ್ಬೇಕ್ರಿ. ಕೊತ್ತಂಬರಿ, ಈರುಳ್ಳಿ ಹಾಕಿ ಬೇಯಿಸಾಕೋದೇನ್ರಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕ್ರಿ. ಮತ್ತು ಇದಕ್ಕೆ ಈಗ ಹಾಕಿದ್ದು ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಟೊಮಾಟೊ ಹಾಕಿ ರುಬ್ಕೊಂಡಿದ್ದೇನೆ ರೀ. ನೋಡ್ರಿ ನೀಟಾಗಿ ಹೆಂಗೈತಿ ತೋರಿಸಿ. ಈ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕ್ರಿ. ಚೆನ್ನಾಗಿ ಕುದ ನಂತರ ಆಮೇಲೆ ಕೊಬ್ಬರಿ ಹೆಚ್ಚಬೇಕು. ಕೊಬ್ಬರಿ ಹೆಚ್ಚಿ ಸ್ವಲ್ಪ 10 ನಿಮಿಷ ಮುಚ್ಚಬೇಕ್ರಿ. ನೋಡ್ರಿ ಕುದಿಯಾಗೋದೈತಿ, ಕೊಬ್ಬರಿ ಹೆಚ್ಚಕೋಬೇಕು. ಕೊಬ್ಬರಿ ಆ್ಯಡ್ ಮಾಡಿದೇನ್ರಿ. ಮತ್ತು ರುಬ್ಬಿರೋಂಥ ಮಸಾಲೆ ಆ್ಯಡ್ ಮಾಡ್ಬೇಕು. ಚಿಕನ್ ಮಸಾಲ ಹಾಕೋಬೋದ್ರಿ, ಆದ್ರೆ ಹೊರಗಿಂದ ಮಸಾಲೆ ಭಾಳ ಸರಿ ಇಲ್ರಿ. ಯಾಕಂದ್ರೆ ಪಾಕೆಟ್ನ ಹೆಸರಿದ್ರೆ ಸರಿ ಆಗಲ್ಲ, ಅಷ್ಟು ರುಚಿ ಆಗಲ್ಲ. ಮನೆ ಅಂದು ಏಲಕ್ಕಿ, ಲವಂಗ, ಚಕ್ಕಿ ಹಾಕ್ಕೊಂಡು ಕುಟ್ಕೋಬೇಕ್ರಿ. ಇಲ್ಲ ಮಿಕ್ಸಿಗೆ ಬೇಕಾದ್ರೆ ಹಾಕೋಬೋದು. ಮಿಕ್ಸಿಗೆ ಹಾಕೋಕನ ಕುಟ್ಟೋದಿದ್ರೆ ಕುಟ್ಕೊಂಡ್ ಮಾಡ್ರಿ, ಮಸ್ತ್ ರುಚಿ ಬರ್ತೈತ್ರಿ. ಬೇಕಾದ್ರೆ ಧನ್ಯ ಪೌಡರ್ ಹಾಕೋಬೋದು. ನಾನು ಹೊರಗಿನ ಮಸಾಲೆ ಬ್ಯಾಡ ಅಂತ ಮನ್ಯಾಗ ರೆಡಿ ಮಾಡಿದ್ದೀನಿ ರೀ, ಅದನ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದ್ರೆ ಮನೆಯ ಮಸಾಲೆ ಏನೋ ನಂಗೆ ಇಷ್ಟ ಆಗಲ್ಲ. ಬೇಕಾದ್ರೆ ನಿಮಗೆ ಗಂಡ ಕಿರಿಕಿರಿ ಮಾಡಿದ್ರೆ ಹಾಕ್ಬೋದ್ರಿ. ಹಿಂಗ್ ಬಿಡೋದ್ರಿ, ಕುಕ್ಕಲ್ಲಿ ಬಬಲ್ಸ್ ಬರ್ತಾವ್ರಿ ಮನೆ ತುಂಬಾ. ಸುಮ್ ಜೋಕ್ ಮಾಡಿದೆ ಅಂತ. ಸ್ವಲ್ಪ ಕುದಿಯಾಕ ಇಟ್ಟಿವ್ರಿ ಚಿಕನ್. ಸ್ವಲ್ಪ ಚಿಕನ್ ಕುದಿಯೋ ಮಟ್ಟ ಸ್ವಲ್ಪ ಏನಂತಂದ್ರ ವಿಡಿಯೋ ಸ್ವಲ್ಪ ಗ್ಯಾಪ್ ಆಗಿದ್ದು ರೀ. ಯಾಕಂತಂದ್ರ ಸ್ವಲ್ಪ ಅಂಗಡಿ ಇತ್ತು, ಅಂಗಡಿ ಬಂದ್ ಮಾಡೋದಾಗಿರ್ಲಿಲ್ಲ, ಹಂಗಾಗಿ ವಿಡಿಯೋ ಮಾಡಿದ್ದಿಲ್ರಿ. ಈ ಮತ್ತೆ ಎಲ್ಲರೂ ಕಾಮೆಂಟ್ಸ್ನಾಗ ಕೇಳ್ತಿದ್ರು, ಮತ್ತೆ ಮದುವೆ ಎಲ್ಲಿ ಆದ್ರಿ, ಹೆಂಗಿಲ್ಲ, ಯಾವ ಥರ ಇತ್ತು ಲೈಫ್, ಈಗ ಯಾವ ಥರ ಐತಿ ಅಂತೆಲ್ಲ ಕೇಳಾಕತ್ತೀರಿ. ಅದೊಂದು ವಿಡಿಯೋ ಮಾಡಿ ಹಾಕ್ತೀವ್ರಿ ನೆಕ್ಸ್ಟ್ ಬ್ಲಾಗ್ನ್ಯಾಗ. ಯಾಕಂದ್ರೆ ಈಗ ಮಾಡೋದಾಗಲಿಲ್ಲ, ಸ್ವಲ್ಪ ಅಂಗಡಿ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಮಾಡಿಲ್ಲ ಅಂಗಡಿ. ಮತ್ತೆ ಅಂಗಡಿ ಯಾವ ಸುಟಿ ಇದ್ದಾಗ ಮಾಡೋಣ ವಿಡಿಯೋ. ಅಂಗಡಿ ಮತ್ತೆ ಯಾವ ಸ್ವಲ್ಪ ಗ್ಯಾಪ್ ಆದಾಗ ಮಾಡ್ತೀವ್ರಿ. ಇವತ್ತು ಮಾಡ್ಬೇಕು ಅನ್ಕೊಂಡ್ರಿ, ಸ್ವಲ್ಪ ಆಗಿಲ್ಲ, ಸ್ವಲ್ಪ ಕೆಲಸ ಐತಿ. ಹಾಗಾಗಿ ಸ್ವಲ್ಪ ಗ್ಯಾಪ್ನಾಗ ಅಡುಗೆ ಮಾಡೋದೊಂದು ಮಾಡಮ್ ಅಂತಂದ್ರೆ ಹೆಂಗೆ ಊಟಕ್ಕಾಗುತ್ತೆ, ಅಡುಗೆನಾಗುತ್ತೆ, ಹೆಂಗೆ ಮಾಡ್ತೀವಿ ಅನ್ನೋದು ಟೇಸ್ಟ್ ಗೊತ್ತಾಗುತ್ತೆ ಅನ್ನೋದಕ್ಕೆ ಮಾಡತ್ತೀರಿ ಇವತ್ತು. ಜಾಸ್ತಿ ಅಂಗಡಿನ ಬಂದ್ ಮಾಡೋಕ್ಕಾಗಿಲ್ರಿ. ಇವ್ರು ಬೆಳಗ್ಗೆ 10 ಗಂಟೆಗೆ ಹೋಗಿ ರಾತ್ರಿ 10 ಗಂಟೆಗೆ ಬರ್ತಿದ್ರು. ನಾನು ಅಂಗಡಿಗೆ ಹೋಗಿ 7 ಗಂಟೆ 8 ಗಂಟೆಗೆ ಬರ್ತಿದ್ದೆ. ಆದ್ರೆ ಇವ್ರು ಬೇಗ ಬರ್ತಿದ್ದಿಲ್ಲಲ್ಲ, ಅದಕ್ಕೋಸ್ಕರ ನಂಗೆ ಒಬ್ಬಾಕಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರು ಇದ್ರೆ ನಾ ಇಬ್ಬರು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ.
ಇವತ್ತು ಮನ್ಯಾಗ ಅದಾರ ಆದ್ರೆ ಇವತ್ತು ಮಾಡೋಕ್ಕಾಗಲ್ಲ ಅನ್ನಕತ್ತಾರ. ನೋಡೋಣ ಸಾಯಂಕಾಲ ಟೈಮ್ ಇದ್ರೆ ಬೇರೆ ವಿಡಿಯೋ ಮಾಡ್ತೀವಿ ನಮ್ದು ಸ್ಟೋರಿದು. ಇಲ್ಲಾಂದ್ರೆ ಮತ್ತೆ ಫ್ರೀ ಇದ್ದಾಗ ಮಾಡ್ತೀವಿ ಯಾವಾಗಾದ್ರೂ. ವಿಡಿಯೋ ಮಾಡ್ಬೇಕಂತ ನಂಗೂ ಭಾಳ ಅನ್ಸುತ್ತೆ ರೀ. ಆದ್ರೆ ಸ್ವಲ್ಪ ಗ್ಯಾಪ್ ಸಿಗೋವಲ್ತು. ಗ್ಯಾಪ್ ಸಿಕ್ಕಾಗೆಲ್ಲ ಮಾಡ್ತಿರ್ತೀವಿ ವಿಡಿಯೋ. ಇವಾಗ ಮತ್ತೆ ಎಲ್ಲರೂ ಕಾಮೆಂಟ್ ಮಾಡಿರಿ, ಎಲ್ಲರೂ ಫಾಲೋವರ್ ಮಾಡಾಕತ್ತೀರಿ, ಎಲ್ಲರಿಗೂ ಧನ್ಯವಾದಗಳು. ಮಾಡ್ತೀನಿ ವಿಡಿಯೋ ಮಾಡ್ತೀವಿ, ಆದಷ್ಟು ಚೆನ್ನಾಗಿ ಮಾಡ್ತೀವಿ. ಚೆನ್ನಾಗಿ ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತಿರ್ತೀವಿ. ಮಾಡೇ ಮಾಡ್ತೀವಿ. ತುಂಬಾ ಜನ ಈ ಒಂದ್ ವಾರ ವಿಡಿಯೋ ಮಾಡ್ಲಾರ್ಕ ತುಂಬಾ ಜನ ಕಾಮೆಂಟ್ ಮಾಡ್ಯಾರಿ, ಯಾಕೆ ಇಲ್ಲಿಗೆ ನಿಂದಿರ್ಸ್ಬಿಟ್ರಲ್ಲ, ನೆಕ್ಸ್ಟ್ ಸ್ಟೋರಿ ಹೇಳ್ರಿ, ನಿಮ್ ಮದುವೆ ಆತ ಎಲ್ಲಂತ ಎಲ್ಲಿ ಮದುವೆ ಆಗೈತೆ ಅಂತ ಹೇಳ್ತೀನಿ ಅಂದಿದ್ರಿ, ಆದ್ರ ಹೇಳಿಲ್ಲಲ್ಲ ಅಂತಂದು ಕಾಮೆಂಟ್ ಮಾಡಿದ್ರು. ಪರ್ಸನಲ್ ಆಗಿ ಮೆಸೇಜ್ ಮಾಡಾಕತ್ತಿದ್ರಿ. ಅವ್ರಿಗೆ ಯಾರಿಗೆ ರಿಪ್ಲೈ ಮಾಡಕ್ ಆಗಿಲ್ಲ, ಯಾಕಂದ್ರೆ ನನಗೂ ಸ್ವಲ್ಪ ಹುಷಾರಿದ್ದಿಲ್ಲ. ಹಂಗ ಮಾತಾಡಕ ಬರ್ಲಿಲ್ಲ ಸ್ವಲ್ಪ ದಿನ. ಇಲ್ಲಿ ಸ್ವಲ್ಪ ಬಾಯ ಗುಳ್ಳೆ ಆಗಿದ್ವು, ಅದಕ್ಕೋಸ್ಕರ ಇನ್ಮೇಲೆ ಮಾಡ್ತೀವಿ ಕಂಟಿನ್ಯೂ ಆಗಿ ವಿಡಿಯೋ. ಇವ್ರು ಯಾವಾಗ ಫ್ರೀ ಇರ್ತಾರ ಅವಾಗ ವಿಡಿಯೋ ಮಾಡ್ತೀವಿ. ಮತ್ತೆ ಅದಕ್ಕಿಂತ ನಾನು ಮನೆಯಾಗ ಇದ್ನಂದ್ರ ನನ್ನ ಲೈಫ್ ರುಟೀನ್ ಅದೆಲ್ಲ ಮಾಡ್ತೀನಿ ವಿಡಿಯೋ ಇನ್ಮೇಲೆ. ಒಂದು ವಾರ ಗ್ಯಾಪ್ ಆಗಿದ್ದಕ್ಕೆ ವಿಡಿಯೋ ಯಾಕೆ ಬಂದಿಲ್ರಿ, ಯಾಕಾಗಿಲ್ಲ ಅಂತ ಅಂಗಡಿ ತಗೊಂಡು ಕೇಳ್ತಿರ್ತೀರಿ. ಫೋನ್ಯಾಗ ಬಂದಾವು ಮೆಸೇಜ್. ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಸಲ ಬರೋ ವಿಡಿಯೋ ಮಾಡ್ತೀವಿ. ನಮ್ಮ ಲೈಫ್ ಸ್ಟೋರಿ ಬಗ್ಗೆ ಮಾಡ್ತೀವಿ. ನಮ್ಮ ಲೈಫ್ ಸ್ಟೋರಿ ಬಗ್ಗೆ ಈಗ ನೆಕ್ಸ್ಟ್ ಎಲ್ಲಿ ಏನು ಹೆಂಗೆ ಇದೀವಿ, ಏನಿಲ್ಲ, ಯಾವ ಥರ ಇದೀವಿ, ಎಲ್ಲಿಲ್ಲ ಅನ್ನೋದು ಒಂದು ಪೂರ್ತಿ ವಿಡಿಯೋ ಒಂದು ಕಂಪಲ್ಸರಿ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀರಿ. ಇವಾಗ ಅಡುಗೆ ಮಾಡತ್ತೀರಿ, ನೋಡಂಬರ್ರಿ ಅಡುಗೆ ಹೆಂಗೈತಿ. ಈ ಥರ ಆಗೈತೆ ನೋಡ್ರಿ. ಇನ್ನೂ ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಬಂದೈತ್ರಿ. ನಾನು ಡೈಲಿ ಅಂಗಡಿ ಬಂದ್ ಮಾಡಿ ಮನ್ಯಾಗ ಇರೋಕ್ಕಾಗಲ್ರಿ, ಜಾಸ್ತಿ ಮನ್ಯಾಗ ಇರೋದಿಲ್ಲ. ನಾನು ಅಂಗಡಿ ಬಂದ್ ಮಾಡಿದಾಗ ನಾನು ಯಾವ ವಿಡಿಯೋ ಮಾಡಾಕ್ತದೆ. ಈಗ ಡೈಲಿ ಬ್ಲಾಗ್ ಮಾಡ್ಬೇಕಲ್ಲ, ಈಗ ನಮ್ಮ ಮಿಸ್ಸಸ್ ಮಾಡ್ತಾರಂತ್ರಿ, ಅವ್ರಿಗೂ ಸಪೋರ್ಟ್ ಮಾಡ್ರಿ. ಡೈಲಿ ವಿಡಿಯೋ ಮಾಡಿ ಹಾಕ್ತಾರೆ. ಅವರು ಬ್ಲಾಗ್ ಮಾಡ್ತಾರಂತ, ಮನ್ಯಾಗ ಇದ್ಕೊಂಡು ಮಾಡ್ತಂತಾರ, ಮಾಡಿ ಹಾಕ್ತಾರೆ. ಯಾಕಂದ್ರೆ ಗ್ಯಾಪ್ ಹಾಕೋ ಭಾಳ ಮಾಡ್ತಂದಾರ. ಮಾಡಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಸಪೋರ್ಟ್ ಮಾಡ್ಕೊಡ್ರಿ. ತುಂಬಾ ಜನ ಕೇಳ್ತಿದ್ರಿ ನಾವು ಡೈಲಿ ಬ್ಲಾಗ್ಸ್ ಹಾಕ್ಲಾರ್ಕ, ಡೈಲಿ ಬ್ಲಾಗ್ಸ್ ಆದ್ರೂ ಮಾಡ್ರಿ, ನೀವು ನಿಮ್ಮ ರೂಟೀನ್ ಶೇರ್ ಮಾಡ್ಕೊರಿ ಅಕ್ಕ ಅಂತಂದು ತುಂಬಾ ಜನ ಕೇಳ್ತಿದ್ರಿ. ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡ್ತಿದ್ರಿ, ಯಾಕಂದ್ರೆ ನಾವು ಇನ್ಸ್ಟಾಗ್ರಾಮ್ಗೂ ಹಾಕೇ ಇಲ್ಲ, 1 ವೀಕ್ ಮ್ಯಾಗ ಆಯ್ತು ವಿಡಿಯೋಸ್ ಹಾಕೇ ಇಲ್ಲ ಇವ್ರ ಮನೆಯಾಗ ಇರ್ಲಾರ್ಕ. ಸೊ ಅದಕ್ಕೋಸ್ಕರ ಇವಾಗ ಡೈಲಿ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡೀನಿ. ತುಂಬಾ ಜನ ಕೇಳ್ತಿದ್ರಿ, ಅದಕ್ಕೋಸ್ಕರ ನಾನು ಡೈಲಿ ರೂಟೀನ್ ಜೊತೆಗೆ ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಮುದ್ದಿ ತಿನ್ನೋದು ಕಳಿಸಿದ್ದ ನನಗೆ ಕೀರೆ. ಮೊದಲು ಮುಂಚೆಗೆ ಮುದ್ದೆ ತಿನ್ನೋದ ಗೊತ್ತಿದ್ದಿಲ್ಲ, ಮುದ್ದೆ ತಿಂದಿದ್ದಿಲ್ಲ. ಈಗ ಮುದ್ದೆ ಅಂದ್ರೆ ಇಷ್ಟ ಆಗ್ಬಿಟ್ಟಲ್ಲ. ಮುದ್ದೆ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ, ಮುದ್ದೆ ಚೆನ್ನಾಗಿ ಬರ್ತವೆ ಜಾಸ್ತಿ. ಮತ್ತು ಬೊಗನಿಗೆ ಅಂಟ್ಕೊಳ್ಳಲ್ಲ ಇಟ್ಟು ಸ್ಮೂತ್ ಬರ್ತದೆ ಮುದ್ದೆ. ಮುದ್ದಿಗೆ ಈಗೀಗ ಏನು ಪರಕ ಇಲ್ಲ ರೀ, ಸೇಮ್ ಮುದ್ದೆ ಇದ್ದ ಇಳಿಕಿನ ಅದಕ್ಕೆ ಗುಂಡಗದ ಇಳಿಕಿನ ಆಗಿರಿ ಗುಂಡ ಬರ್ತದೆ ಮುದ್ದೆ. ಹಿಂಗೆ ಮಾಡ್ಬೇಕು. ಸೇಮ್ ಆಯ್ತು. ಮಗತ್ತ ಹಿಡ್ಕೋಬಿ, ಮಗತ್ತ ಹಿಡ್ಕೊ ಒಮ್ಮೆ ಹಿಡ್ಕೊ ಒಮ್ಮೆ ಮಗತ್ತ ಹಿಡ್ಕೋತಾರೆ. ರೆಡಿ ಆಯ್ತು ನೋಡ್ರಿ ಮುದ್ದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಡಿಕೊಟ್ಟಿದ್ದಕ್ಕೆ. ಬರ್ರಿ ಎಲ್ಲರೂ ಊಟ ಮಾಡೋಣ. ನಾನು ನೀತಿನೂ ಊಟ ಮಾಡ್ತೀವಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ನೀವು ಊಟ ಮಾಡೋದು ಕಾಮೆಂಟ್ ಮಾಡಿರಿ ಹೆಂಗೆ ಇತ್ತಂತ. ಈ ಥರ ಮಾಡಿದ್ದು ಸೂಪರ್ ಆಗುತ್ತೆ.